ಬೇಕ್ರಿ ಸ್ಟೈಲ್ ಕಡಲೆ ಬೀಜ ರೆಡಿ. ಮನೆಯಲ್ಲಿ ಮಕ್ಕಳು ಕಡಲೆ ಬೀಜ ಬೇಕು ಅಂತ ಹಠ ಮಾಡಿದ್ರೆ ಖಂಡಿತವಾಗ್ಲೂ ಅಂಗಡಿಲಿ ಕೊಡಿಸ್ಬೇಡಿ. ಈ ಟಿಪ್ಸ್ನ ಬಳಸಿ ಮನೆಯಲ್ಲಿಯೇ ಖಾರದ ಕಡಲೆ ಬೀಜ ತಯಾರಿ ಮಾಡಿ. ಖಾರದ ಕಡಲೆ ಬೀಜ ತಯಾರು ಮಾಡಲು ಒಂದು ಬಾಣಲಿಯಲ್ಲಿ 4ರಿಂದ 5 ಸ್ಪೂನ್ ಕಡಲೆ ಹಿಟ್ಟನ್ನು ಹಾಕಿಕೊಳ್ಳಬೇಕು. ನಿಮಗೆ ಎಷ್ಟು ಕಡಲೆ ಬೀಜ ಬೇಕು ಎಂಬುವ ಆಧಾರದ ಮೇಲೆ ಕಡಲೆ ಹಿಟ್ಟನ್ನು ಜಾಸ್ತಿ ಬಳಸಬಹುದು. ಬಳಿಕ ಕಡಲೆ ಹಿಟ್ಟಿನ ಜೊತೆಗೆ 1 ಚಮಚದಷ್ಟು ಖಾರದ ಪುಡಿ, ಅಂದರೆ ನಿಮಗೆ ಖಾರ ಎಷ್ಟು ಅಮೌಂಟ್ ಬೇಕೋ ಅಷ್ಟು ಅಮೌಂಟ್ನಷ್ಟು ಖಾರದ ಪುಡಿಯನ್ನು ಬೆರೆಸಿಕೊಳ್ಳಬೇಕು. ಖಾರದ ಪುಡಿ ಅತಿ ಹೆಚ್ಚು ಹಾಕಿದ್ರೆ ಖಾರ ಜಾಸ್ತಿ ಆಗುತ್ತೆ, ಕಡಿಮೆ ಹಾಕಿದ್ರೆ ಖಾರ ಕಡಿಮೆ ಆಗುತ್ತೆ. ನೋಡಿಕೊಂಡು ಖಾರದ ಪುಡಿಯನ್ನು ಬಳಸಬೇಕಾಗುತ್ತೆ. ಮತ್ತು ಜೊತೆಗೆ ಅರಿಶಿಣದ ಪುಡಿ, ಅರಿಶಿಣ ರುಚಿಗೆ ಮತ್ತು ಬಣ್ಣಕ್ಕೆ ಎರಡಕ್ಕೂ ಸೇರಿ ಅರಿಶಿಣದ ಪುಡಿಯನ್ನು ಕೂಡ ನೀವು ಈ ಒಂದು ಖಾರದ ಕಡಲೆ ಬೀಜಕ್ಕೆ ಬಳಸಬೇಕಾಗುತ್ತೆ. ಎಲ್ಲವನ್ನು ಕೂಡ ರುಚಿಗೆ ತಕ್ಕಷ್ಟು ಸಮ ಪ್ರಮಾಣದಲ್ಲೇ ಬಳಸಬೇಕಾಗುತ್ತೆ. ಖಾರ ಜಾಸ್ತಿ ಆದರೂ ಕೂಡ ತಿನ್ನೋಕ್ಕಲ್ಲ. ಬಳಿಕ ಇದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು, ಅಂದರೆ ನಾನು ಒಂದು ಅರ್ಧ ಚಮಚದಷ್ಟು ಉಪ್ಪನ್ನು ಬಳಸ್ತಾ ಇದ್ದೀನಿ. ಅರ್ಧ ಚಮಚಕ್ಕಿಂತ ಕಡಿಮೆ ಉಪ್ಪು, ಈ ಉಪ್ಪನ್ನು ಬಳಸ್ತಾ. ಮತ್ತು ಕಡಲೆ ಬೀಜ ಏನು ಬಣ್ಣ ಬರಬೇಕು ಅಂದರೆ ಅದಕ್ಕೆ ಸ್ವಲ್ಪ ಕೇಸರಿ ಬಣ್ಣವನ್ನು ಬಳಸಬಹುದು. ಇದು ಆರೋಗ್ಯಕರ ಕೇಸರಿ ಬಣ್ಣ, ಅಂಗಡಿಯಲ್ಲಿ ತಯಾರಿಸ್ತಕ್ಕಂಥ ಪೌಡರ್ ಅಲ್ಲ, ಆರೋಗ್ಯಕರ ಕೇಸರಿ ಬಣ್ಣ ಇದು. ಈ ಒಂದು ಕೇಸರಿ ಬಣ್ಣವನ್ನು ಕೂಡ ಬಳಸಬಹುದು. ಎಲ್ಲವನ್ನು ಮೊದಲಿಗೆ ಚೆನ್ನಾಗಿ ಮಿಶ್ರಣ ಮಾಡಬೇಕು, ಒಂದಕ್ಕೊಂದು ಬೆರೆಯುವ ರೀತಿಯಲ್ಲಿ. ಕಡಲೆ ಹಿಟ್ಟು, ಅರಿಶಿಣದ ಪುಡಿ, ಖಾರದ ಪುಡಿ, ಉಪ್ಪು ಹಾಗೂ ಕೇಸರಿ ಬಣ್ಣ ಎಲ್ಲವನ್ನು ಮಿಶ್ರಣ ಮಾಡಿದ ಬಳಿಕ ಇದಕ್ಕೆ ಕಡಲೆ ಬೀಜವನ್ನು ಹಾಕಿಕೊಳ್ಳಬೇಕು. ಒಂದು ವೇಳೆ ನಿಮಗೆ ಮನೆಯಲ್ಲಿ ಅಕ್ಕಿ ಹಿಟ್ಟು ಅಥವಾ ಕಾರ್ನ್ ಫ್ಲೋರ್, ಜೋಳದ ಹಿಟ್ಟು ಏನಂತ ಹೇಳ್ತಾರೆ, ಆ ಜೋಳದ ಹಿಟ್ಟು ಅವೈಲೇಬಲ್ ಇದೆ, ಆ ಜೋಳದ ಹಿಟ್ಟನ್ನು ಕೂಡ ಬಳಸಿ. ಬಳಿಕ ನೀವು ಇದಕ್ಕೆ ಕಡಲೆ ಬೀಜಗಳನ್ನು ಮಿಕ್ಸ್ ಮಾಡ್ತಾ ಹೋಗಬೇಕು. ಕೆಲವರು ಅದನ್ನು ಮಿಶ್ರಣಕ್ಕೆ ನೀರನ್ನು ಹಾಕಿ ಕಲಸಿದ ಬಳಿಕ ಕಡಲೆ ಬೀಜ ಮಿಕ್ಸ್ ಮಾಡ್ತಾರೆ. ನಾವು ಮೊದಲೇ ಮಿಕ್ಸ್ ಮಾಡ್ತೀವಿ, ಏನು ತೊಂದರೆ ಆಗೋದಿಲ್ಲ. ಆರಾಮಾಗಿ ಆ ಮಿಶ್ರಣಕ್ಕೆ ನೀರನ್ನು ಬಳಸುವ ಮೊದಲೇ ಕಡಲೆ ಬೀಜವನ್ನು ಹಾಕಬೇಕು. ನಾವು ಸುಮಾರು ಒಂದು 100 ಗ್ರಾಮ್ನಷ್ಟು ಕಡಲೆ ಬೀಜ, ಇದು ನಾವೇ ಮನೆಯಲ್ಲಿ ಬೆಳೆದಿರ್ತಕ್ಕಂಥ ಕಡಲೆ ಬೀಜ ಆಗಿರೋದ್ರಿಂದ ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊತೀವಿ. ತುಂಬ ಜಾಸ್ತಿ ಮಾಡಿದ್ದೀವಿ ನಾವು. ಅಂದರೆ ನಿಮ್ಮ ಬಳಕೆಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಮಾಡಿ ಇಟ್ಕೊಳ್ಳಿ. ಒಂದು ವೇಳೆ ಮನೆಗೆ ಯಾರಾದರೂ ನೆಂಟರು ಬೇಕು, ತುಂಬ ಜಾಸ್ತಿ ಬೇಕಾಗುತ್ತೆ, ಜಾಸ್ತಿ ಮಾಡ್ಕೊಳ್ಳಿ. ಅಥವಾ ಮಕ್ಕಳಿಗೂ ಕೂಡ ಇದು ತುಂಬ ಇಷ್ಟ ಆಗುತ್ತೆ ನೋಡಿ. ಇದರ ಬಳಿಕ ಈಗ ನಾವು ಇದಕ್ಕೆ ನೀರನ್ನು ಹಾಕಿ ಚೆನ್ನಾಗಿ ಕಲಿಸ್ಬೇಕು. ನೀರನ್ನು ಹಾಕಿದ ಬಳಿಕ ಏನು ಮಿಶ್ರಣ ಇದೆ, ಈ ಒಂದು ಮಿಶ್ರಣವನ್ನು ಚೆನ್ನಾಗಿ ಕಲಸಿಕೊಳ್ಳಬೇಕು. ಚೆನ್ನಾಗಿ ಕಲಿಸಿಕೊಂಡ ನಂತರ ಇದು ಒಂದು ರೀತಿಯ, ಈಗ ನಾವು ಕಬಾಬ್ ಮಾಡಿದ್ರೆ ಯಾವ ರೀತಿ ಚಿಕನ್ ಪೀಸ್ಗಳಿಗೆ ಒಂದು ಹಿಟ್ಟಿನ ಮಿಶ್ರಣ ಮೆತ್ಕೊಂಡಿರುತ್ತೆ, ಆ ರೀತಿಯ ಮೆತ್ತಿಕೊಳ್ಳುವವರೆಗೂ ಇದನ್ನು ನಾವು ಬಿಡಬೇಕಾಗುತ್ತೆ. ಆ ಒಂದು ಮೆತ್ತಿಕೊಂಡ ನಂತರ ಒಂದು 10 ನಿಮಿಷ ಇದನ್ನು ಒಣಗಿಸಬೇಕಾಗುತ್ತೆ. ನೋಡಿ, ನಮಗೆ ಸ್ವಲ್ಪ ಕಡಲೆ ಬೀಜ ಕಡಿಮೆ ಬಂತು, ಹಾಗಾಗಿ ಸ್ವಲ್ಪ ಕಡಲೆ ಬೀಜ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕಲಸಿ ಮಿಶ್ರಣ ಮಾಡಿ ನೀರನ್ನು ಕೂಡ ಬಳಸಿಕೊಂಡು ಚೆನ್ನಾಗಿ ಮಿಶ್ರಣ ಮಾಡಿದ ಬಳಿಕ ಇದಕ್ಕೆ ನಾವು 2 ಅಥವಾ 3 ನಿಮಿಷಗಳ ಕಾಲ ಒಣಗಿಸೋಕ್ಕೆ ಬಿಡಬೇಕು. ಅಂದರೆ ಇದರಲ್ಲಿ ನೀರಿನ ಅಂಶ ಏನಿದೆ, ನೀರಿನ ಅಂಶವನ್ನು ಸಂಪೂರ್ಣವಾಗಿ ಕಡಲೆ ಹಿಟ್ಟಿನ ಜೊತೆ ಇರತಕ್ಕಂಥ ಬೇರೆ ಬೇರೆ ಮಿಶ್ರಣಗಳು ಹೀರ್ಕೊಳ್ಳುತ್ತೆ. ಒಂದು ರೀತಿ ಒಂದು ಸ್ವಲ್ಪ ಹುಡಿ ಆಗುತ್ತೆ, ಡ್ರೈ ಆಗುತ್ತೆ. ಆ ಡ್ರೈ ಆಗೋವರೆಗೂ ಕೂಡ ಇದನ್ನು ನೀವು ಹೀಗೆ ಬಿಡಬೇಕಾಗುತ್ತೆ. ಮೊದಲಿಗೆ ಚೆನ್ನಾಗಿ ಈ ಒಂದು ಮಿಶ್ರಣವನ್ನು ಕಲಸಿಕೊಳ್ಳಬೇಕು. ಪ್ರತಿಯೊಂದು ಕಡಲೆ ಬೀಜದ ಕಾಳುಗಳಿಗೆ ಅಂಟಬೇಕು ಈ ಒಂದು ಹಿಟ್ಟು, ಆ ರೀತಿಯಾಗಿ ಕಲಿಸ್ಕೊಬೇಕು. ನೀವು ಸಾಮಾನ್ಯವಾಗಿ ನೋಡ್ಬೋದು, ಮಕ್ಕಳು ಅಂಗಡಿಯಲ್ಲಿ ಕೇಳಿದ ತಕ್ಷಣ ನನಗೆ ಬೇಕು ಅಂತ ಹಠ ಮಾಡ್ತಿರ್ತವೆ. ಆ ರೀತಿಯ ಅಂಗಡಿಯಲ್ಲಿ ಇರ್ತಕ್ಕಂಥ ಕಡಲೆ ಬೀಜವನ್ನು ತಿನ್ನೋದ್ರಿಂದ ಸಾಕಷ್ಟು ಆರೋಗ್ಯಕ್ಕೆ ಹಾನಿಕಾರಕ ಅಂತೇಳಿ ಕೂಡ ಸಾಕಷ್ಟು ಸಂಶೋಧನೆಗಳು ಕೂಡ ಹೇಳಿವೆ. ಇತ್ತೀಚೆಗೆ ಫುಡ್ ಕಲರ್ ಕೂಡ ಏನು ತುಂಬ ಕೆಮಿಕಲ್ ಬಳಸ್ತಾ ಇದ್ದಾರೆ, ಹಾಗಾಗಿ ಫುಡ್ ಕಲರಿಂಗ್ನ ಕೂಡ ಬ್ಯಾನ್ ಮಾಡಿದ್ದಾರೆ. ಆದರೆ ನಿಮಗೆ ತುಂಬ ರಿಚ್ ಕಲರ್ ಇರುತ್ತೆ ಅಂಗಡಿಯಲ್ಲಿ ಸಿಗ್ತಕ್ಕಂಥ ಕಡಲೆ ಬೀಜ. ಆ ರಿಚ್ ಕಲರ್ ಏನಂದರೆ ಅದರಲ್ಲಿ ಬೇರೆ ಹಿಟ್ಟು, ಮೈದಾ ಹಿಟ್ಟು ಅಥವಾ ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು ಏನೂ ಕೂಡ ಇರೋದಿಲ್ಲ, ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ಇರುತ್ತೆ. ಬಳಿಕ ಸಂಪೂರ್ಣವಾಗಿ ಕೆಮಿಕಲ್ನಿಂದ ಆಗಿರೋದ್ರಿಂದ ತುಂಬ ಕ್ರಿಸ್ಪಿಯಾಗಿ ಮತ್ತು ತುಂಬ ಕಲರ್ಫುಲ್ಲಾಗಿರುತ್ತೆ. ಸೊ ನಾವು ಸಂಪೂರ್ಣವಾಗಿ ಮನೇಲಿ ಸಿಗ್ತಕ್ಕಂಥ ಐಟಮ್ಗಳನ್ನ ಬಳಸಿ ಮಾಡ್ತಾ ಇರೋದ್ರಿಂದ ತುಂಬ ರುಚಿಕರವಾಗಿ ಮತ್ತು ಆರೋಗ್ಯಕರವಾಗಿ ಈ ಒಂದು ಕಡಲೆ ಬೀಜ ತಯಾರಾಗುತ್ತೆ. ಮಕ್ಕಳಿಗೂ ಈಗ ಸ್ಕೂಲ್ಗಳಿಗೆ ಬಾಕ್ಸ್ಗಳಿಗೂ ಕೂಡ ಹಾಕಿ ಕಳಿಸ್ಬೋದು. ಸ್ಕೂಲ್ಗಳಲ್ಲಿ ಹೇಳ್ತಾರೆ ಯಾವುದೇ ಥರ ಕ್ರಂಚಿ ಐಟಮ್ಸ್ ಕಳಿಸ್ಬೇಡಿ ಅಂತ, ಆದರೆ ಅಂಗಡಿಯಲ್ಲಿ ಮಾಡ್ತಕ್ಕಂಥ ಐಟಮ್ ಕಳಿಸಿದ್ರೆ ತಪ್ಪಾಗುತ್ತೆ. ಮನೇಲಿ ಮಾಡೋದನ್ನ ಕಳಿಸ್ಬಹುದು ಅಂತ ಅಂದ್ಕೊತೀನಿ. ನೋಡಿ, ನಾವು ಸಂಪೂರ್ಣವಾಗಿ ಮಿಕ್ಸ್ ಆದ ಬಳಿಕ ಸ್ವಲ್ಪ ಉಪ್ಪು ಕಡಿಮೆ ಬಂದಿದೆ ಅಂತ ಅನ್ನಿಸ್ತು ನನಗೆ. ಅಂದರೆ ಸಂಪೂರ್ಣ ಈಗ ನೋಡಿದ್ರೆ ಅರ್ಧ ಸ್ಪೂನ್ ಉಪ್ಪನ್ನು ನಾವು ಇದಕ್ಕೆ ಆ್ಯಡ್ ಮಾಡಿದ್ದೀವಿ. ಇದು ತುಂಬ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಪ್ರತಿಯೊಂದು ಕಾಳುಗಳಿಗೂ ಕೂಡ ನಾವು ಹಾಕಿರ್ತಕ್ಕಂಥ ಮಿಶ್ರಣ ತಲುಪಬೇಕು. ಆ ರೀತಿಯಾದಂಥ ಮಿಶ್ರಣವನ್ನು ನಾವು ಕಡ್ಡಾಯವಾಗಿ ಮಾಡ್ಕೊಬೇಕಾಗುತ್ತೆ ಸ್ನೇಹಿತರೆ. ಇನ್ನು ಮಿಶ್ರಣ ಪೂರ್ಣಗೊಂಡ ಬಳಿಕ ಈ ರೀತಿಯಾಗಿ ಹರಡಬೇಕಾಗುತ್ತೆ. ಅಂದರೆ ಒಂದ್ರ ಮೇಲೆ ಒಂದು ಇದ್ದಾಗ ಎಣ್ಣೆಗೆ ಬಿಡೋದಕ್ಕೆ ಕಷ್ಟ ಆಗುತ್ತೆ ಮತ್ತು ಒಂದಕ್ಕೊಂದು ಕಡಲೆ ಬೀಜ ಕಚ್ಕೊಳುತ್ತೆ. ಈ ರೀತಿ ಹರಡೋದ್ರಿಂದ ಸ್ವಲ್ಪ ಹೊತ್ತು 1-2 ನಿಮಿಷಗಳ ಕಾಲ ಗಾಳಿಯಲ್ಲಿಟ್ಟಾಗ ಅದರಲ್ಲಿರ್ತಕ್ಕಂಥ ವಾಟರ್ ಕಂಟೆಂಟು ಸಂಪೂರ್ಣವಾಗಿ ಕಡಲೆ ಹಿಟ್ಟು ಹೀರ್ಕೊಳ್ಳುತ್ತೆ. ಈಗ ಹೀರ್ಕೊಳ್ಳೋದ್ರೆ ನಮಗೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಈ ಒಂದು ಖಾರದ ಕಡಲೆ ಬೀಜ ಏನಿದೆ ತುಂಬ ಕ್ರಿಸ್ಪಿಯಾಗಿ
ನಾವು ಬೇಕ್ರಿಲಿ ಅಥವಾ ಅಂಗಡಿಲಿ ತಿಂದಾಗ ಏನು ರುಚಿಯಾಗಿರುತ್ತೋ ಅಷ್ಟೇ ರುಚಿಯಾಗಿ ಅದಕ್ಕಿಂತ ಆರೋಗ್ಯಕರವಾಗಿ ಬರ್ತಕ್ಕಂಥದ್ದು ಖಂಡಿತವಾಗ್ಲೂ ಸತ್ಯ. ಮುಂದೆ ನೋಡೋಣ. ಇದನ್ನು 2 ನಿಮಿಷ ನೆನೆಯೋದಕ್ಕೆ ಇಟ್ಬಿಟ್ಟು, ಅಂದರೆ ಒಣಗೋದಕ್ಕೆ ಇಟ್ಬಿಟ್ಟು, ಮುಂದೆ ಬಾಣಲಿಲಿ ಎಣ್ಣೆ ಕಾಯಿಸಿ ಮುಂದಿನ ಪ್ರೊಸೀಜರ್ ಏನು ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಒಂದು ಅಗಲವಾದ ಬಾಣಲಿ ತೊಗೊಂಡು ಆ ಒಂದು ಬಾಣಲಿಗೆ ಎಣ್ಣೆಯನ್ನು ಹಾಕಬೇಕು. ಇವಾಗ ನಾವು ತೊಗೊಂಡಿರೋದು ಸುಮಾರು 100 ಗ್ರಾಮ್ ಕಡಲೆಬೀಜ. ಸೊ ಇದನ್ನು ಬೇಯಿಸಬೇಕು ಅಂದರೆ ಸುಮಾರು 150ರಿಂದ 200 ಮಿಲಿ ಎಣ್ಣೆ ಬೇಕಾಗುತ್ತೆ. ನಾವು ಮನೆಯಲ್ಲಿ ಕಡಲೆಕಾಯಿ ಎಣ್ಣೆ ಬೆಳೆಸ್ತೀವಿ. ಅದು ಕೂಡ ಏನು ಗಾಣದಿಂದ ತಂದಿರ್ತಕ್ಕಂಥ ಎಣ್ಣೆ. ಗಾಣದ ಎಣ್ಣೆಯನ್ನು ಬಳಸಿ ನಾವೆಲ್ಲ ಅಡುಗೆ ಕೂಡ ಮಾಡ್ತಕ್ಕಂಥದ್ದು. ತುಂಬ ರುಚಿಕಟ್ಟಾಗಿ ಬರುತ್ತೆ. ಲೋ ಫ್ಲೇಮಲ್ಲಿ ಎಣ್ಣೆಯನ್ನು ಕಾಯಿಸಿದ ಬಳಿಕ ಕಡಲೆ ಬೀಜಗಳನ್ನು ಈ ರೀತಿಯಾಗಿ ಸ್ಪೂನಿನಲ್ಲಿ ತೆಗೆದುಕೊಂಡು ಎಣ್ಣೆಗೆ ಬಿಡಬೇಕಾಗುತ್ತೆ. ಇದು ಕೂಡ ಲೋ ಫ್ಲೇಮಲ್ಲಿರಬೇಕು. ಇದು ಒಂದು ವಿಧಾನ. ಸ್ಪೂನಿನಲ್ಲಿ ತೆಗೆದುಕೊಂಡು ಬಿಡೋದಾದ್ರೆ ಸ್ವಲ್ಪ ರಿಸ್ಕಿ ಅನಿಸುತ್ತೆ. ಒಂದೊಂದೇ ಕಡಲೆಬೀಜ ತೆಗೆದು ಬಿಡೋ ಅಷ್ಟರಲ್ಲಿ, ಮೊದಲನೇ ಕಡಲೆಬೀಜ ಬಿಟ್ಟಾಗ ಕೊನೆಯ ಕಡಲೆಬೀಜ ಬಿಡೋ ಅಷ್ಟರಲ್ಲಿ ಮೊದಲನೇದು ಸಂಪೂರ್ಣವಾಗಿ ಸೀದೋಗಿರುತ್ತೆ. ಹಾಗಾಗಿ ಸ್ವಲ್ಪ ಕಷ್ಟ ಅನಿಸೋದ್ರಿಂದ ಮತ್ತೊಂದು ಮೆಥಡ್ ಏನಂದರೆ, ನಾವು ಕೈಯಲ್ಲಿ ತೆಗೆದುಕೊಂಡು ಬಿಡೋದು. ಕೈಯಲ್ಲಿ ಸಂಪೂರ್ಣವಾಗಿ ಅಲ್ಲಿ ನಾವು ನೆನೆಸಿಟ್ಟಿರ್ತಕ್ಕಂಥ, ಅಂದರೆ ಒಣಗಿಟ್ಟಿರ್ತಕ್ಕಂಥ ಕಡಲೆಬೀಜನ ತೆಗೆದುಕೊಂಡು, ಈಗ ನಾವು ಗೋಬಿ ಮಂಚೂರಿ ಅಥವಾ ಕಬಾಬ್ಗಳನ್ನು ಯಾವ ರೀತಿ ಎಣ್ಣೆಗೆ ಬಿಡ್ತೀವಿ ಆ ರೀತಿ ಒಂದೊಂದೇ ಬೀಜಗಳನ್ನು ಉದುರಿಸಿದ ನಂತರ ಸಂಪೂರ್ಣವಾಗಿ ಲೋ ಫ್ಲೇಮ್ ಇರಬೇಕು. ಬೇಗ ಮಾಡಬೇಕು ಈ ಕೆಲಸನ. ಯಾಕೆಂದರೆ ಮೊದಲನೇ ಕಡಲೆಬೀಜ ಹಾಕಿರ್ತೀವಿ. ಅದಾದ ನಂತರ ನಾವು 1 ನಿಮಿಷ ಅಥವಾ 2 ನಿಮಿಷ ತೊಗೊಂಡು ಕೊನೆ ಕಡಲೆಬೀಜ ಹಾಕಿದ್ರೆ ಮೊದಲನೇದು ಸೀದೋಗಿರುತ್ತೆ, ಕೊನೆಯದು ಇನ್ನೂ ಬೆಂದೇ ಇರೋದಿಲ್ಲ. ಒಂದು ಗಾದೆ ಮಾತು ಹೇಳ್ತಾರೆ, ಅಜ್ಜಿ ಅಟ್ಟಕ್ಕೆ ಮೊಮ್ಮಗಳು ಪಟ್ಟಕ್ಕೆ ಅಂತ. ಆ ರೀತಿಯಾಗಿರ್ತಕ್ಕಂಥ ಪರಿಸ್ಥಿತಿ ಇಲ್ಲಿ ಈ ಒಂದು ಅಡುಗೆಯಲ್ಲೂ ಕೂಡ ಆಗುತ್ತೆ. ಹಾಗಾಗಿ ಸ್ವಲ್ಪ ಫಾಸ್ಟಾಗಿ ಕ್ವಿಕ್ಕಾಗಿ ಒಂದನ್ನು ಮುಗಿಸ್ಬಿಡ್ಬೇಕು. ಒಂದು ಹಿಡಿ ತೊಗೊಂಡ್ರೆ ಆ ಒಂದು ಹಿಡಿಯೇ ಫಸ್ಟು ಬೇಯಿಸಿ ತೆಗಿಬೇಕಾಗುತ್ತೆ. ಎಲ್ಲವನ್ನು ಕೂಡ ಬಾಂಡೆ ತುಂಬಿಸೋಣ ಅಂತ ನೋಡೋಕೆ ಹೋದರೆ ಖಂಡಿತವಾಗ್ಲೂ ಇದು ಸೀದು ಹೋಗುತ್ತೆ, ಸಂಪೂರ್ಣವಾಗಿ ಸೀದು ಹೋಗುತ್ತೆ. ನಿಮಗೆ ರುಚಿ ಕಟ್ಟಲ್ಲ, ಕ್ರಿಸ್ಪಿಯಾಗಿರುತ್ತೆ, ಬಟ್ ರುಚಿ ಇರಲ್ಲ, ಸೀದೋಗಿರುತ್ತೆ ವೀಕ್ಷಕರೇ. ಲೋ ಫ್ಲೇಮಲ್ಲಿ ಇಟ್ಟು ಸುಮಾರು 2 ನಿಮಿಷಗಳ ಕಾಲ ಬೇಯಿಸಿ, ಈಗ ನಾವು ಕಡಲೆಬೀಜ ಹಾಕ್ಬೇಕಾದ್ರೆ ಕೆಲವೊಂದು ಕಡಲೆಬೀಜ ಕಚ್ಕೊಂಡಿರುತ್ತೆ, ಅದನ್ನು ರಿಲೀಸ್ ಮಾಡಿ ಒಂದು ಸಣ್ಣ ಸ್ಪೂನು ತೆಗೆದುಕೊಂಡು ಅಥವಾ ಒಂದು ಕುರ್ಪಿ ತೆಗೆದುಕೊಂಡು ನಿಧಾನಕ್ಕೆ ಆಡಿಸ್ಬೇಕು. ಯಾಕೆಂದರೆ ಇದು ಕಡಲೆ ಹಿಟ್ಟು ತುಂಬ ಸ್ಪೀಡಾಗಿ ಏನಾದರೂ ಅದನ್ನು ನೀವು ರಬ್ ಮಾಡಿದ್ರೆ ಕಡಲೆ ಹಿಟ್ಟು ಮತ್ತು ಕಡಲೆಬೀಜ ಎರಡು ಬೇಗ ಬೇರೆ ಬೇರೆ ಆಗಿಬಿಡುತ್ತೆ. ಆಗ ನಿಮಗೆ ರುಚಿಸೋದಿಲ್ಲ. ಹಾಗಾಗಿ ಒಂದು ಸ್ಪೂನ್ ತೊಗೊಂಡು ನಿಧಾನವಾಗಿ ಅದನ್ನು ಬಿಡಿಸ್ಬೇಕು. ಮತ್ತು ಸಣ್ಣದಾಗಿ ಉಕ್ಕೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಒಂದು ಸಣ್ಣದಾಗಿ ಉಕ್ತಿದ್ದಂಗೆ ನೀವು ಒಂದು ಕಡಲೆಬೀಜ ತೆಗೆದುಕೊಂಡು ರುಚಿ ನೋಡಬೇಕು, ಅಂದರೆ ಆಗಿದೆಯಾ ಅಂತ. ನೀವು ಪೂರ್ತಿ ಉಕ್ಕೋದು ನಿಲ್ತ್ಕೊಬೇಕು ಅಂಥವ್ರಿಗೆ ವೆಯ್ಟ್ ಮಾಡಿದ್ರೆ ಕಂಪ್ಲೀಟ್ ಇದು ಹಾಳಾಗುತ್ತೆ, ಫುಲ್ಲು ಸೀದೋಗುತ್ತೆ. ನಿಮ್ಗೆ ಏನು ಕೂಡ ತಿನ್ನೋದಕ್ಕೆ ರುಚಿಸೋದಿಲ್ಲ ಇದರಲ್ಲಿ, ಆ ರೀತಿ ಆಗುತ್ತೆ. ಆದರೆ ಮನೇಲಿ ಮಾಡಿ ತುಂಬ ಅದ್ಭುತವಾಗಿರುತ್ತೆ ಸ್ನೇಹಿತರೆ. ನೋಡಿ, ಇದು ಸಂಪೂರ್ಣವಾಗಿ ಬೆಂದಿದೆ ಅನಿಸುತ್ತೆ. ಜಾಲರಿ ತೆಗೆದುಕೊಂಡು ಈ ಒಂದು ಕಡಲೆ ಬೀಜಗಳನ್ನು ಎತ್ತಿ ಮತ್ತೊಂದು ಪ್ಲೇಟ್ಗೆ ನಾನು ಶಿಫ್ಟ್ ಮಾಡ್ತೀನಿ. ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡಿದ ನಂತರ 2ನೇ ರೌಂಡ್, ಅಂದರೆ ಮೊದಲು ನಾನು ಕಡಿಮೆ ಹಾಕಿದ್ದೆ, ಯಾವ ರೀತಿ ಆಗುತ್ತೆ ನೋಡೋಣ ಅಂತ ಹೇಳ್ಬಿಟ್ಟು ಈಗ ಇದನ್ನು ಸೆಕೆಂಡ್ ರೌಂಡು ಅಥವಾ 3 ರೌಂಡು 3 ಸರಿ ಕಡಲೆ ಬೀಜಗಳನ್ನು ಹಾಕ್ತೀನಿ. ನೋಡಿ ಎಷ್ಟು ಕ್ರಿಸ್ಪಿ ಹಾಕೋಣತ್ತೆ, ನೋಡೋದಕ್ಕೆ ತುಂಬ ಅದ್ಭುತವಾಗಿದೆ. ತಿನ್ನೋದು ಮಾತ್ರ ಟೇಸ್ಟು ಅಲ್ಟಿಮೇಟ್ ಆಗಿದೆ. ಮೊದಲನೇ ಬಾರಿ ಕಡಿಮೆ ಕಡಲೆಬೀಜ ಹಾಕಿದ್ದೆ, ಈ ಬಾರಿ ಜಾಸ್ತಿ ಕಡಲೆಬೀಜ ಹಾಕ್ತಾಯಿದ್ದೀನಿ, ತುಂಬ ಫಾಸ್ಟಾಗಿ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಒಳ್ಳೆ ಕಲರ್ ಬರ್ತಾ ಇದೆ. ನಿಮಗೆ ರುಚಿಗೆ ಬೇಕು ಅಂದರೆ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ಳಿ. ಇದು ತುಂಬ ಅದ್ಭುತವಾದ ರುಚಿಯನ್ನು ನಿಮ್ಮ ಕಡಲೆಬೀಜದ ಜೊತೆಗೆ ಕೊಡುತ್ತೆ. ಕರಿಬೇವಿನ ಸೊಪ್ಪು ಯಾವುದೇ ಕಾರಣಕ್ಕೂ ವೇಸ್ಟ್ ಮಾಡಬಾರ್ದು. ಕಣ್ಣಿಗೂ ಕೂಡ ಒಳ್ಳೆಯದು, ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಈ ಒಂದು ಕಡಲೆ ಬೀಜದ ಜೊತೆಗೆ ಕರಿಬೇವಿನ ಸೊಪ್ಪನ್ನು ಮಿಶ್ರಣವನ್ನು ಮಾಡಿಕೊಂಡು ತಿಂದರೆ ಒಂದು ಅದ್ಭುತವಾದ ಅಲ್ಟಿಮೇಟ್ ಆಗಿರ್ತಕ್ಕಂಥ ರುಚಿಯನ್ನು ಕೂಡ ನಾವು ಸವಿಬೋದು. ನೋಡಿ ಯಾವ ರೀತಿಯಾಗಿ ಕರಿಬೇವಿನ ಸೊಪ್ಪು, ಹಸಿರು ಕರಿಬೇವಿನ ಸೊಪ್ಪು, ಒಂದು ಕೇಸರಿ ಅಥವಾ ಕೆಂಪು ಬಣ್ಣದ ಕಡಲೆಬೀಜ ಯಾವ ರೀತಿಯಾಗಿದೆ ನೋಡಿ. ಎಷ್ಟೊಂದು ಕಡಲೆಬೀಜ, ಸುಮಾರು 100 ಗ್ರಾಮ್ ಕಡಲೆಬೀಜದಲ್ಲಿ ಒಂದು ಪ್ಲೇಟ್ನಲ್ಲಿ ಆಗಿರ್ತಕ್ಕಂಥ ಅಷ್ಟು ಕಡಲೆಬೀಜವನ್ನು ಕೂಡ ನೋಡ್ಬೋದು. ಕೆಲವೊಂದು ನಿಮಗೆ ಸೀದೋಗಿರೋ ಥರ ಕಾಣಬಹುದು. ಅದೇ ಮೊದಲ ಬಾರಿ ಹಾಕಿದಾಗ ತುಂಬ ಟೈಮ್ ವೇರಿಯೇಷನ್ ಆಗಿ ಸೀದೋಗಿರೋ ಥರ ಕಾಣುತ್ತೆ. ಆದರೆ ತುಂಬ ಅದ್ಭುತವಾಗಿ ರುಚಿಕಟ್ಟಾದ ಒಂದು ಕಡಲೆಬೀಜ ನಮಗೆ ಸಿಕ್ಕಿದೆ. ಇದನ್ನು ಈ ಒಂದು ಕಂಪ್ಲೀಟ್ ಮಾಡಿದ್ಮೇಲೆ ನಾನು ತಿಂದು ಕೂಡ ನೋಡಿದ್ದೀನಿ. ಅದ್ಭುತವಾಗಿರ್ತಕ್ಕಂಥ ಕಡಲೆಬೀಜ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್. ಬೇರೆ ಯಾವ್ದಾದ್ರು ರೆಸಿಪಿ ಬೇಕು ಅಂದರೆ
ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಇದು ನಮ್ಮ ಮೊದಲ ವಿಡಿಯೋ. ನಮ್ಮ ಚಾನಲ್ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ಸ್ನೇಹಿತರೆ.